ಮೆಚ್ಚುಗೆಯಷ್ಟೇ ನಿಂದನೆಗೂ ಗುರಿಯಾದ ವಿಶಿಷ್ಟ ವ್ಯಕ್ತಿತ್ವ ಸೋನಿಯಾ ಗಾಂಧಿ. ಇವತ್ತು ಸೋನಿಯಾ ಗಾಂಧಿಯವರ ಜನ್ಮದಿನ. ಇಟಲಿಯಲ್ಲಿ ಜನಿಸಿದ್ರು ಭಾರತೀಯ ಪ್ರಜೆಯನ್ನ ಮದುವೆಯಾಗಿ ಇಲ್ಲಿನವರಾಗಿನೇ ಹೆಮ್ಮೆ ಪಡುವ ಸೋನಿಯಾ ಗಾಂಧಿ ಇವತ್ತು ತಮ್ಮ ಜೀವನದ 78 ವರ್ಷ ಪೂರೈಸಿದ್ದಾರೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ 150ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸದಲ್ಲಿ ಅತ್ಯಂತ ದೀರ್ಘಕಾಲ ಅಧ್ಯಕ್ಷರಾಗಿ ಆ ಪಕ್ಷದ ಚುಕ್ಕಾಣಿ ಹಿಡಿದ ಸೋನಿಯಾ ಗಾಂಧಿಯವರದ್ದು ಒಂದು ಅಸಾಮಾನ್ಯ ಸಾಧನೆ, ಸಾಹಸದ ಬದುಕು. ತಮ್ಮ ಪಕ್ಷದ ಭಟ್ಟಂಗಿ ನಾಯಕರ ವಿಪರೀತ ಹೊಗಳಿಕೆಗೆ ಪಾತ್ರವಾದಷ್ಟೇ ಪಕ್ಷದೊಳಗೆ ಇರುವ ಹಿತಶತ್ರುಗಳ ಚಿತಾವಣೆ ಹಾಗೂ ಬಿಜೆಪಿ ಸಂಘ ಪರಿವಾರದ ಹಾಗೂ ಅದರ ಬೆಂಬಲಿಗ ಪಡೆಗಳ ಅತ್ಯಂತ ಕೀಳುಮಟ್ಟದ ಅಶ್ಲೀಲ ನಿಂದನೆಗೂ ಗುರಿಯಾದವರು ಸೋನಿಯಾ ಗಾಂಧಿ. ಇಟಲಿ ಸಂಜಾತರಾಗಿ ನಂತರ ಭಾರತೀಯ ಪ್ರಜೆಯನ್ನ ಮದುವೆಯಾಗಿ ಇಲ್ಲಿನ ಭಾಷೆ ಕಲಿತು ಭಾರತೀಯರೇ ಆದವರು ಸೋನಿಯಾ ಗಾಂಧಿ. ಪ್ರಧಾನಿಯ ಪತ್ನಿಯಾಗಿ ಗಂಡನ ಹತ್ಯೆಯಾದ ಬಳಿಕ ಎಲ್ಲಾ ರೀತಿಯ ನಿಂದನೆ, ಬೆದರಿಕೆಗಳನ್ನ ಸಹಿಸಿಕೊಂಡು ದೇಶದಲ್ಲೇ ಉಳಿದ್ರು. 7 ವರ್ಷಗಳ ಕಾಲ ಅಜ್ಞಾತರಾಗಿನೇ ಇದ್ದುಕೊಂಡು ನಂತರವಷ್ಟೇ ಅನಿವಾರ್ಯವಾಗಿ ರಾಜಕೀಯಕ್ಕೆ ಬಂದವರು ಸೋನಿಯಾ. ಆದ್ರೆ ಅವರ ರಾಜಕೀಯ ಜೀವನ, ಅಲ್ಲಿನ ಏಡು ಬೀಡುಗಳು ಹಾಗೂ ಒಟ್ಟಾರೆ ಅವರ ಸಾಧನೆ ನಿಬ್ಬೆರಗುಗೊಳಿಸುವಂತದ್ದು. ರಾಜಕೀಯದ ಗಂಧಗಾಳಿಯೂ ಇಲ್ಲದ ಕೌಟುಂಬಿಕ ಹಾಗೂ ಸಾಮಾಜಿಕ ಹಿನ್ನೆಲೆಯಿಂದ ಸಂಪೂರ್ಣ ಹೊಸ ವಾತಾವರಣಕ್ಕೆ ಬಂದು ಪರಿಸ್ಥಿತಿಯ ಅನಿವಾರ್ಯತೆಗೆ ಸಿಲುಕಿ ರಾಜಕಾರಣಿಯಾದವರು ಸೋನಿಯಾ. ಆದರೆ ಆಮೇಲೆ ಸಂಸದರಾಗಿ, ಪ್ರತಿಪಕ್ಷ ನಾಯಕರಾಗಿ, ಕಾಂಗ್ರೆಸ್ ಮತ್ತು ಯುಪಿಎ ಅಧ್ಯಕ್ಷರಾಗಿ ಅವರು ನಾಯಕತ್ವವನ್ನ ರೂಪಿಸಿಕೊಂಡ, ಪಕ್ಷವನ್ನ ಮುನ್ನಡೆಸಿದ ಹಾಗೂ ದೊಡ್ಡ ಮೈತ್ರಿಕೂಟವೊಂದನ್ನ ದಶಕದ ಕಾಲ ನಿಭಾಯಿಸಿದ ಪರಿ ಅದ್ಭುತವಾದದ್ದು. ಸಕ್ರಿಯ ರಾಜಕಾರಣದಲ್ಲಿ ಘೋರ ಅವಮಾನ, ಹೀನಾಯ ಸೋಲು, ಭರ್ಜರಿ ಗೆಲುವು, ಅಮೋಘ ಸಾಧನೆ, ದಯನೀಯ ವೈಫಲ್ಯ ಎಲ್ಲವುಗಳನ್ನು ಕಂಡಿದ್ದಾರೆ ಸೋನಿಯಾ ಗಾಂಧಿ. ಆದ್ರೆ ಇವೆಲ್ಲವನ್ನೂ ಸಮಚಿತ್ತದಿಂದ ಸ್ವೀಕರಿಸಿ ಮುನ್ನಡೆದ ಅವರ ಮನೋಬಲ, ಸ್ಥೈರ್ಯ, ಆತ್ಮವಿಶ್ವಾಸ ಹಾಗೂ ನೈತಿಕ ಗಟ್ಟಿತನ ಅತ್ಯಂತ ವಿಶಿಷ್ಟವಾದದ್ದು. ಅದು ಅವರ ಕಟ್ಟಾ ವಿರೋಧಿಗಳನ್ನು ತಳಮಳಕ್ಕೆ ಗುರಿ ಮಾಡುವಂತದ್ದು. ಅದೆಷ್ಟೇ ನಿಂದನೆ, ಅವಮಾನಗಳಿಗೆ ಗುರಿಯಾದರೂ ಒಮ್ಮೆಯೂ ಕೀಳು ಮಟ್ಟದಲ್ಲಿ ಅಥವಾ ನಿಂದನಾತ್ಮಕವಾಗಿ ಪ್ರತಿಕ್ರಿಯಿಸದೆ ಶಾಂತವಾಗಿ ರಾಜಕೀಯ ಎದಿರೇಟು ನೀಡಿ ವಿರೋಧಿಗಳ ಬಾಯಿ ಮುಚ್ಚಿಸ್ತಾ ಬಂದಿರುವ ಅವರು ಒಂದು ರೀತಿಯಲ್ಲಿ ಶಾಂತಿಯುತ ಪ್ರತಿಭಟನೆಯ ಕಾಂಗ್ರೆಸ್ಸಿನ ಗಾಂಧಿವಾದ ಮೂಲ ತತ್ವಕ್ಕೆ ಹತ್ತಿರವಾಗಿದ್ದಾರೆ. ಜಾಗತಿಕ ರಾಜಕೀಯ ಜಗತ್ತಿನಲ್ಲಿ ಅವರು ಮುಖ್ಯವಾಗಿ 2 ಕಾರಣಗಳಿಗಾಗಿ ಬೆರಗು ಮತ್ತು ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ಅಧಿಕಾರ ನಿರಾಕರಣೆಯ ಅಪರೂಪದ ನಿದರ್ಶನ. ಅನಾಯಾಸವಾಗಿ ಭಾರತದಂತ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಪ್ರಧಾನಿಯಾಗಿ ಇತಿಹಾಸದಲ್ಲಿ ಶಾಶ್ವತವಾಗಿ ಹೆಸರು ದಾಖಲಿಸುವ ಅವಕಾಶ 3 ಬಾರಿ ಒದಗಿ ಬಂದ್ರು ಅಧಿಕಾರದ ಆಮಿಷಕ್ಕೆ ಬಲಿಯಾಗದೆ ನಯವಾಗಿ ಯಾವುದೇ ಆಡಂಬರವಿಲ್ಲದೆ ತಿರಸ್ಕರಿಸಿದ್ದು ಮತ್ತು ತನ್ನ ಪತಿ ರಾಜೀವ್ ಗಾಂಧಿ ಅವರನ್ನ ಹತ್ಯೆ ಮಾಡಿದವರನ್ನ ಕ್ಷಮಿಸಿದ್ದು. ಇನ್ನೂ ಒಂದು ವಿಷಯವಿದೆ, ಅವರು ಕಾಂಗ್ರೆಸ್ಸಿನ ಚುಕ್ಕಾಣಿ ಹಿಡಿದ ನಂತರ ಬಂದ ಕೆಲವು ಅತ್ಯಂತ ಪ್ರಗತಿಪರ ಮತ್ತು ಜನಪರ ಕಾಯ್ದೆಗಳು ಮತ್ತು ಕಾರ್ಯಕ್ರಮಗಳು ಅವುಗಳನ್ನ ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಮೇಲಾಗಿ ಬಿಜೆಪಿ ಸರ್ಕಾರ ಅವುಗಳನ್ನ ಒಂದೋ ದುರ್ಬಲಗೊಳಿಸಿದೆ, ಇಲ್ಲ ಅಂತಂದ್ರೆ ಹೆಸರು ಬದಲಿಸಿ ತಂದು ಅಂತ ಬಿಂಬಿಸ್ತಿದೆ. ಪ್ರಧಾನಿ ಹುದ್ದೆಯನ್ನ ನಿರಾಕರಿಸಿದ್ದನ್ನ ಬಿಜೆಪಿ ಸೇರಿದಂತೆ ಅವರ ವಿರೋಧಿಗಳು ಪುಕ್ಕಲುತನ ಇತ್ಯಾದಿಯಾಗಿ ಬಣ್ಣಿಸ್ತಾರೆ. ಆದ್ರೆ ಭಾರತದ ಅಧಿಕಾರ ರಾಜಕೀಯದ ಇತಿಹಾಸ ಗೊತ್ತಿರೋರಿಗೆ ಇಲ್ಲಿ ಒಂದು ಸಣ್ಣ ಅಧಿಕಾರದ ಕುರ್ಚಿಗಾಗಿ ಏನೇನೆಲ್ಲ ಅನಾಹುತಗಳು ಸಂಭವಿಸಿವೆ ಅಂತ ತಿಳ್ಕೊಂಡವರಿಗೆ ಸೋನಿಯಾ ಗಾಂಧಿ ಕೈಗೆ ಬಂದ ಪ್ರಧಾನಿ ಹುದ್ದೆಯನ್ನ ಬಿಟ್ಟುಕೊಟ್ಟ ನಡೆಯ ಹಿಂದಿನ ಮಹತ್ವ ಎಷ್ಟು ಅಂತ ಚೆನ್ನಾಗಿಯೇ ಗೊತ್ತಾಗತ್ತೆ. ಬಹಿರಂಗವಾಗಿ ಸೋನಿಯಾ ಗಾಂಧಿಯನ್ನ ತಮಾಷೆ ಮಾಡೋರು ಅವರ ಈ ನಡೆಯನ್ನ ನೋಡಿ ಬೆಚ್ಚು ಬಿದ್ದಿದ್ದು ಮಾತ್ರ ಸತ್ಯ. ಒಂದು ತಲೆಮಾರಿನವರಿಗೆ ಆ ದಿನ ಖಂಡಿತ ನೆನಪಿರತ್ತೆ. ಅದು 2004ರ ಮೇ 18ನೇ ತಾರೀಕು. ಪ್ರಧಾನಿಯ ಆಯ್ಕೆಗಾಗಿ ಕಾಂಗ್ರೆಸ್ ಸಂಸದೀಯ ಪಕ್ಷದ ಸಭೆ ನಡೀತಿದೆ. ಹಿರಿಯ ನಾಯಕರೆಲ್ಲರೂ ನೆರೆದಿದ್ದಾರೆ. ಸೋನಿಯಾ ಗಾಂಧಿ ಮುಂದಿನ ಪ್ರಧಾನಿ ಅಂತಾನೆ ಇಡೀ ದೇಶ ಭಾವಿಸಿದೆ. ಇನ್ನೇನು ಸೋನಿಯಾ ಗಾಂಧಿ ಕಾಂಗ್ರೆಸ್ ಸಂಸದೀಯ ಪಕ್ಷದ ನಾಯಕಿ ಅಂತ ಘೋಷಣೆ ಆಗೋದಷ್ಟೇ ಬಾಕಿ. ಆದ್ರೆ ಎಲ್ಲರನ್ನೂ ಅಚ್ಚರಿಯಲ್ಲಿ ಕೆಡಹುವಂತೆ ಸೋನಿಯಾ ಪ್ರಧಾನಿಯಾಗೋಕೆ ನಿರಾಕರಿಸ್ತಾರೆ. ಉಳಿದ ನಾಯಕರು ಬೇರೆ ಬೇರೆ ರೀತಿಯಲ್ಲಿ ಮನವೊಲಿಸೋಕೆ ಯತ್ನಿಸಿದ್ರು ಅವರು ತಮ್ಮ ನಿರ್ಧಾರವನ್ನ ಬದಲಿಸೋದಿಲ್ಲ. ಇದೊಂದು ಆ ಕ್ಷಣದ ದಿಢೀರ್ ನಿರ್ಧಾರ ಆಗಿರ್ಲಿಲ್ಲ. ಬದಲಾಗಿ ಹಲವು ದಿನಗಳ ಕಾಲ ಸಾಕಷ್ಟು ಯೋಚಿಸಿ ತೆಗೆದುಕೊಂಡ ನಿರ್ಧಾರವಾಗಿತ್ತು. ನೇರ ಅಧಿಕಾರದಿಂದ ದೂರ ಉಳಿಯೋಕೆ ಅವರು ನಿರ್ಧರಿಸಿದ್ರು. ಅಧಿಕಾರ ಅಂದ್ರೆ ವಿಷ ಅನ್ನೋ ಅವರ ಅಂದಿನ ಹೇಳಿಕೆ ಪ್ರಸಿದ್ಧವಾಗಿತ್ತು. ಬಿಜೆಪಿ ಎಬ್ಬಿಸಿದ್ದ ದೇಶಿ ವಿದೇಶಿ ವಿವಾದದ ಸುಳಿಯಲ್ಲಿ ದೇಶ ಇನ್ನಷ್ಟು ಧ್ರುವೀಕರಣವಾಗುವುದು ಅವರಿಗೆ ಬೇಕಿರ್ಲಿಲ್ಲ. ಕಾರಣ ಏನೇ ಇರ್ಲಿ, ಅಧಿಕಾರಕ್ಕಾಗಿ ಸ್ವಂತ ತಂದೆ ಸಹೋದರರ ಕೊಲೆ ಮಾಡುವ, ಅಧಿಕಾರಕ್ಕಾಗಿ ತಮ್ಮನ್ನ ಮಾರಿಕೊಳ್ಳುವ, ಪಕ್ಷಾಂತರ ಮಾಡುವ, ಬೆನ್ನಿಗೆ ಚೂರಿ ಹಾಕುವ, ರಾಜಕೀಯದ ಇತಿಹಾಸದಲ್ಲೇ ಕನಿಷ್ಠ ಇತ್ತೀಚಿನ ಇತಿಹಾಸದಲ್ಲಿ ಕೈಗೆ ಬಂದ ಅತ್ಯುನ್ನತ ಅಧಿಕಾರದ ಹುದ್ದೆಯನ್ನ ಬೇಡ ಅಂತ ತಿರಸ್ಕರಿಸಿದ ಬೇರೊಬ್ಬರ ಉದಾಹರಣೆ ನೀಡುವುದು ಕಷ್ಟ. ಹಾಗೆ ನೋಡಿದ್ರೆ ರಾಮನ ಹೆಸರು ಹೇಳಿ ಅಧಿಕಾರ ರಾಜಕಾರಣ ಮಾಡ್ತಿರುವ ಬಿಜೆಪಿಗಿಂತ ಅಧಿಕಾರ ತ್ಯಾಗ ಮಾಡಿ 14 ವರ್ಷ ವನವಾಸ ಮಾಡಿದ ಸೋನಿಯಾ ಅವರೇ ರಾಮನ ಆದರ್ಶಕ್ಕೆ ಹತ್ತಿರವಾಗಿದ್ದಾರೆ. ವಿದೇಶಿ ಅನ್ನೋ ನಿಂದನೆ. ಸೋನಿಯಾ ಗಾಂಧಿ ವಿರುದ್ಧ ಅವರ ರಾಜಕೀಯ ವಿರೋಧಿಗಳು ಅಂದು ಇಂದು ಮಾಡುತ್ತಿರುವ ಬಹುದೊಡ್ಡ ಆರೋಪ ಆಕೆ ವಿದೇಶಿ ಮೂಲದವರು ಅನ್ನೋದು.
1983ರ ಏಪ್ರಿಲ್ ತಿಂಗಳಲ್ಲಿ ಅವರು ತಮ್ಮ ಇಟಾಲಿಯನ್ ಪಾಸ್ಪೋರ್ಟ್ ಅನ್ನು ಒಪ್ಪಿಸಿ ಭಾರತೀಯ ಪ್ರಜೆಯಾಗಿದ್ದರೂ ನಿರಂತರ ಅವರನ್ನ ಇಟಲಿಯ ಪ್ರಜೆ ಅಂತ ಅವಮಾನಿಸ್ತಾ ಬರಲಾಗಿದೆ. ಬಿಜೆಪಿ ನಾಯಕಿ ದಿವಂಗತ ಸುಷ್ಮಾ ಸ್ವರಾಜ್ ಅವರಂತೂ ಸೋನಿಯಾ ಪ್ರಧಾನಿ ಆದ್ರೆ ತಲೆಗೂದಲು ಬೋಳಿಸ್ತೇನೆ, ಬರೀ ನೆಲದಲ್ಲಿ ಮಲಗ್ತೇನೆ ಅಂತ ಹೇಳುವಷ್ಟು. ಅದಕ್ಕೆ ಸೋನಿಯಾ ಅವಕಾಶ ಕೊಡ್ಲಿಲ್ಲ ಅನ್ನೋದು ಅವರ ಹೆಗ್ಗಳಿಕೆ. ರಾಜೀವ್ ಗಾಂಧಿ ಅವರನ್ನ ಮದುವೆ ಆದಾಗಿನಿಂದ ಸೋನಿಯಾರ ಉಡುಗೆ ತೊಡುಗೆ ನಡವಳಿಕೆಗಳು ಭಾರತೀಯರು ಅನುಸರಿಸುವಂತದ್ದೇ ಆಗಿದೆ. ಅತ್ತೆ ಮತ್ತು ಪತಿಯ ಹತ್ಯೆಯ ನಂತರ ಅವರು ಆಯ್ದುಕೊಂಡ ದಾರಿ ಯಾವುದೇ ಭಾರತೀಯ ಹೆಣ್ಣು ಮಗಳು ಮಾತ್ರ ಆಯ್ಕೆ ಮಾಡಬಲ್ಲಳು. ಭಾರತೀಯ ಪದ್ಧತಿ ಪ್ರಕಾರ ಯಾವುದೇ ಧರ್ಮದಲ್ಲಿ ಹೆಣ್ಣು ಮದುವೆಯಾಗಿ ಬಂದ ನಂತರ ಆ ಮನೆಯ ಭಾಗ ಆಗ್ತಾಳೆ, ಮನೆಯ ಸೊಸೆಯಾಗಿ ಮಗಳ ಸ್ಥಾನ ಪಡಿತಾಳೆ. ಕೆನಡೆಯಿಂದ ಹಿಡಿದು ಮಂಡೇಲಾ ತನಕ ಬಹುತೇಕ ವಿದೇಶಿ ಗಣ್ಯರ ಪತ್ನಿಯರು ತಮ್ಮ ಪತಿಯ ಜೊತೆ ವಿರಸ ಅಥವಾ ಅವರ ಸಾವಿನ ಬಳಿಕ ಬೇರೆ ಮದುವೆಯಾಗ್ತಾರೆ, ಇಲ್ಲವೇ ಸ್ವತಂತ್ರ ಜೀವನಕ್ಕೆ ಮರಳುತ್ತಾರೆ. ಆದರೆ ಸೋನಿಯಾ ಅವರಿಗೆ ರಾಜೀವ್ ಗಾಂಧಿ ಹತ್ಯೆ ನಂತರ ಇಂತಹ ಆಯ್ಕೆಗಳಿದ್ದರೂ ಅವರು ಭಾರತೀಯರಾಗಿ ಇಲ್ಲಿಯೇ ಉಳಿದ್ರು. ಇಬ್ಬರು ಮಕ್ಕಳಾದ ರಾಹುಲ್ ಮತ್ತು ಪ್ರಿಯಾಂಕಾರ ಲಾಲನೆ ಪಾಲನೆ ಮಾಡಿ ಅವರು ಅಪ್ಪಟ ಭಾರತೀಯರಾಗುವಂತೆ ಬೆಳೆಸಿದ್ರು. ಭಾರತದ ಆಗು ಹೋಗುಗಳಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡ್ರು. ಬಹುಶಃ ಸೋನಿಯಾ ಅವರಲ್ಲಿನ ಈ ಅಪ್ಪಟ ನಿಷ್ಕಳಂಕ ಭಾರತೀಯತೆನೇ ರಾಹುಲ್ ಪ್ರಿಯಾಂಕಾ ಅವರನ್ನ ಪೊರೆದಿದೆ. ಇಂದಿನ ದ್ವೇಷ ರಾರಾಜಿಸುತ್ತಿರುವ ರಾಜಕೀಯದಲ್ಲೂ ಕೃತಕತೆ ಕಾಪಟ್ಯ ಇಲ್ಲದೆ ನಗುನಗುತ್ತಾನೆ ರಾಜಕೀಯ ಮಾಡೋಕೆ ತರಬೇತುಗೊಳಿಸಿದೆ. ಹೀಗಿದ್ದರೂ ಭಾರತೀಯ ಬ್ರಾಹ್ಮಣ ಮೂಲದ ಕುಟುಂಬದ ಅಮೆರಿಕದಲ್ಲಿ ಕ್ರೈಸ್ತ ವ್ಯಕ್ತಿಯನ್ನ ವಿವಾಹವಾದ ಕಮಲಾ ಹ್ಯಾರಿಸ್ ಯುಎಸ್ಎನ ಉಪಾಧ್ಯಕ್ಷೆ ಆದಾಗ ನಮ್ಮವಳು ಅಂತ ಕುಣಿದಾಡುವ ಸಂಘ ಪರಿವಾರಕ್ಕೆ ಸೋನಿಯಾ ಗಾಂಧಿ ಇಷ್ಟೆಲ್ಲ ಮಾಡಿನೂ ಇನ್ನೂ ವಿದೇಶಿ ಮಹಿಳೆನೆ. ಸೋನಿಯಾ ಗಾಂಧಿ ಅಧಿಕಾರ ನಿರಾಕರಣೆ ಮಾಡಿದ್ದು 2004ರಲ್ಲಿ ಮೊದಲ ಬಾರಿಯಲ್ಲ. ಮೇ 21, 1991ರಲ್ಲಿ ಚುನಾವಣಾ ಪ್ರಚಾರದಲ್ಲಿದ್ದ ರಾಜೀವ್ ಗಾಂಧಿ ಅವರನ್ನ ಎಲ್ಟಿಟಿ ಉಗ್ರರು ಹತ್ಯೆ ಮಾಡಿದಾಗ ತಕ್ಷಣವೇ ಬರಲಿದ್ದ ಚುನಾವಣೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸೋನಿಯಾರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡೋಕೆ ನಿರ್ಧರಿಸಿತ್ತು. ಅದರ ಅರ್ಥ ಕಾಂಗ್ರೆಸ್ ಗೆದ್ರೆ ಅವರೇ ಪ್ರಧಾನಿ ಆಗ್ತಾರೆ ಅಂತ. ಆದರೆ ಸಕ್ರಿಯ ರಾಜಕಾರಣಕ್ಕೆ ಬರೋಕೆ ಸೋನಿಯಾ ನಿರಾಕರಿಸಿದ್ರು. ದೇಶ ಕಾಂಗ್ರೆಸ್ ಅನ್ನ ಆಯ್ಕೆ ಮಾಡ್ತು. ಆದರೆ ಸೋನಿಯಾ ಗಾಂಧಿಯ ನಿರಾಕರಣೆಯಿಂದ ಪಿವಿ ನರಸಿಂಹರಾವ್ ಪ್ರಧಾನಿಯಾದ್ರು. ಇದು ಸೋನಿಯಾ ಮಾಡಿದ ಮೊದಲ ರಾಜಕೀಯ ತಪ್ಪು ಅನ್ಬಹುದು. ಇದೇ ರಾವ್ ಮುಂದೆ ಬಾಬ್ರಿ ಮಸೀದಿ ಧ್ವಂಸಕ್ಕೆ ಪರೋಕ್ಷವಾಗಿ ಕಾರಣರಾಗಿ ಅಲ್ಲಿಂದಲೇ ಕಾಂಗ್ರೆಸ್ ಪತನಕ್ಕೂ ನಾಂದಿ ಹಾಡಿದವರು. ಈ ವಿಶ್ವಾಸದ್ರೋಹದಿಂದ ಸೋನಿಯಾ ಎಷ್ಟು ವಿಚಲಿತರಾಗಿದ್ರು ಅಂದ್ರೆ ಕೊನೆಗಾಲದಲ್ಲಿ ನರಸಿಂಹರಾವ್ ಅವರನ್ನು ನೋಡೋಕ್ಕೂ ಹೋಗದೆ ಸಂಘ ಪರಿವಾರದಿಂದ ಟೀಕೆಗೆ ಗುರಿಯಾಗಿದ್ರು. ಎರಡನೇ ಬಾರಿ 1994ರಲ್ಲಿ ಪಿವಿ ನರಸಿಂಹರಾವ್ ವಿರುದ್ಧ ಅರುಣ್ ಸಿಂಗ್ ನೇತೃತ್ವದಲ್ಲಿ ಬಂಡಾಯ ನಡೆದಿತ್ತು. ಸೋನಿಯಾ ಪ್ರಧಾನಿ ಆಗೋಕೆ ವೇದಿಕೆ ಸಿದ್ಧವಾಗಿತ್ತು. ಆದ್ರೆ ಆಗ್ಲೂ ಅವರು ನಿರಾಕರಿಸಿದ್ರು. 1996ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತ ಬಳಿಕ ಪಕ್ಷದ ಹಲವು ಹಿರಿಯ ಮುಖಂಡರು ಪಕ್ಷದ ಅಧ್ಯಕ್ಷ ಸೀತಾರಾಮ್ ಕೇಸರಿ ವಿರುದ್ಧ ಬಂಡಾಯ ಸಾರಿದ್ರು. ಕೆಲವರು ಪಕ್ಷ ಬಿಟ್ಟು ತಮ್ಮದೇ ಪಕ್ಷ ಸ್ಥಾಪಿಸಿದ್ರು. ಹೀಗೆ ಕಾಂಗ್ರೆಸ್ ಛಿದ್ರವಾಗಿ ಹೋಗುವ ಹಂತಕ್ಕೆ ತಲುಪಿದಾಗ 1997ರಲ್ಲಿ ಪಕ್ಷಕ್ಕೆ ಸೇರಿದ ಸೋನಿಯಾ 1998ರಲ್ಲಿ ಅದರ ಅಧ್ಯಕ್ಷರಾದರು. 1999ರಲ್ಲಿ ಕರ್ನಾಟಕದ ಬಳ್ಳಾರಿ ಹಾಗೂ ಉತ್ತರ ಪ್ರದೇಶದ ಅಮೇಥಿಯಿಂದ ಲೋಕಸಭೆಗೆ ಸ್ಪರ್ಧಿಸಿದ ಸೋನಿಯಾ ಗಾಂಧಿ ಎರಡೂ ಕಡೆ ಗೆದ್ರು. ಬಳ್ಳಾರಿಯಲ್ಲಿ ಅವರ ವಿರುದ್ಧ ಬಿಜೆಪಿ ನಾಯಕಿ ಸುಷ್ಮಾ ಸ್ವರಾಜ್ ಸ್ಪರ್ಧಿಸಿ ಸೋತಿದ್ರು. ಅಮೇಥಿ ಲೋಕಸಭಾ ಸ್ಥಾನ ಉಳಿಸಿಕೊಂಡ ಸೋನಿಯಾ ಗಾಂಧಿ 13ನೇ ಲೋಕಸಭೆಯಲ್ಲಿ ವಿಪಕ್ಷ ನಾಯಕಿಯಾದರು. 2004ರಲ್ಲೂ ಸೋನಿಯಾ ನಾಯಕತ್ವದಲ್ಲಿ ಕಾಂಗ್ರೆಸ್ ಕೂಟವಾದ ಯುಪಿಎ ಚುನಾವಣೆ ಗೆದ್ದಿತ್ತು. ರಾಷ್ಟ್ರಪತಿ ಭವನದಿಂದ ಅವರಿಗೆ ಪ್ರಧಾನಿ ಆಗುವಂತೆ ಆಹ್ವಾನಿಸುವ ಸಾಂಪ್ರದಾಯಿಕ ಪತ್ರವೂ ಸಿದ್ಧವಾಗಿತ್ತು. ಆದರೆ ಸೋನಿಯಾ ಅವರು ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಅವರನ್ನ ಭೇಟಿ ಮಾಡಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರನ್ನ ಕಾಂಗ್ರೆಸ್ ಪ್ರಧಾನಿ ಹುದ್ದೆಗೆ ಸೂಚಿಸಲಿದೆ ಅಂತ ಹೇಳಿ ಪತ್ರವನ್ನ ಬದಲಿಸುವಂತೆ ಮಾಡಿದ್ರು. ಮರೆತ ಸಾಧನೆಗಳು. ಕಾಂಗ್ರೆಸ್ ನಾಯಕತ್ವದಲ್ಲಿ ಸೋನಿಯಾ ಸೋತಿದ್ದಾರೆ ಅಂತ ಟೀಕಿಸೋರು ಕೆಲವು ವಿಷಯಗಳನ್ನ ಮರಿತಾರೆ. ಅವರು ವೃತ್ತಿಪರ ರಾಜಕಾರಣಿ ಅಲ್ಲ. ತನ್ನ 51ರ ಹರೆಯದಲ್ಲಿ ಸಕ್ರಿಯ ರಾಜಕಾರಣ ಪ್ರವೇಶಿಸಿದವರು. ಆದರೆ 1998ರ ಮಾರ್ಚ್ 6ರಂದು ಅಧಿಕಾರ ವಹಿಸಿಕೊಂಡ ನಂತರ ನಡುವಿನ 2 ವರ್ಷಗಳನ್ನ ಬಿಟ್ಟು ಅತ್ಯಂತ ದೀರ್ಘಕಾಲ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು. ಪಕ್ಷದ 5ನೇ ಮಹಿಳಾ ಅಧ್ಯಕ್ಷರು. ಆನಿ ಬೆಸೆಂಟ್ ಮತ್ತು ನೆಲ್ಲಿ ಸೇನ್ ಗುಪ್ತಾ ನಂತರ 3ನೇ ವಿದೇಶಿ ಮೂಲದ ಭಾರತೀಯ ಮಹಿಳೆ. ಅವರ ನೇತೃತ್ವದಲ್ಲಿ 3 ಬಾರಿ ಕಾಂಗ್ರೆಸ್ ಸರ್ಕಾರ ರಚಿಸಿದೆ. ರಾಜೀವ್ ಸಾವಿನ ಬಳಿಕ ಘಟಾನುಘಟಿಗಳಿಂದ ತುಂಬಿದ ಕಾಂಗ್ರೆಸ್ ಅನ್ನ ಜೊತೆಗೆ ಇಟ್ಟುಕೊಳ್ಳಬಲ್ಲ ಏಕೈಕ ಶಕ್ತಿ ಅವರಾಗಿದ್ರು. ಪ್ರತಿಪಕ್ಷ ನಾಯಕರಾಗಿನೂ ಅವರು ಕೆಲಸ ಮಾಡಿದ್ದಾರೆ. ಅವರು ಕಾಂಗ್ರೆಸ್ ಅಧ್ಯಕ್ಷರಾದ ಬಳಿಕ ಮೊದಲಿಗೆ ಬಂದಿದ್ದೇ ಪಂಚಮಡಿ ಘೋಷಣೆ. ಸೆಪ್ಟೆಂಬರ್ 6, 1998ರ ಕಾಂಗ್ರೆಸ್ಸಿನ ಈ ಸಭೆಯಲ್ಲೇ ಮೊದಲನೇದಾಗಿ ಸಂಸತ್ತು ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33%ರ ಮೀಸಲಾತಿಯ ಬೇಡಿಕೆಯನ್ನ ಮುಂದಿಡಲಾಗಿತ್ತು. ಮಹತ್ವದ ಜನಪರ ಕಾಯ್ದೆಗಳ ಹಿಂದಿನ ಪ್ರೇರಕ ಶಕ್ತಿ. ಅವರು ಯುಪಿಎ ಅಧ್ಯಕ್ಷರು ಮತ್ತು ಸಲಹಾ ಸಮಿತಿ ಅಧ್ಯಕ್ಷರಾಗಿರುವ ಕಾಲದಲ್ಲೇ ಅನೇಕ ಐತಿಹಾಸಿಕ ಪ್ರಗತಿಪರ ಕಾಯ್ದೆಗಳು ಬಂದಿದ್ವು ಅನ್ನೋದರ ಕುರಿತು ಜಾಣ ಮರೆವನ್ನ ತೋರಿಸಲಾಗುತ್ತೆ. ಅವುಗಳಲ್ಲಿ ಮುಖ್ಯವಾದವುಗಳು ಅಂತಂದ್ರೆ ಆದಿವಾಸಿಗಳಿಗೆ ಬದುಕಿನ ಹಕ್ಕು ನೀಡುವ ಅರಣ್ಯ ಹಕ್ಕು ಕಾಯ್ದೆ, ಪಂಚಾಯತ್ ರಾಜ್ ಕಾಯ್ದೆ, ನರೇಗಾ ಅಂತಾನೆ ಖ್ಯಾತಿ ಪಡೆದ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ, ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ, ಮಾಹಿತಿ ಹಕ್ಕು ಕಾಯ್ದೆ, ಶಿಕ್ಷಣ ಹಕ್ಕು ಕಾಯ್ದೆ.
ಜನರಿಗೆ ಮೂಲಭೂತ ಹಕ್ಕುಗಳನ್ನು ನೀಡುವ ಇಂತಹ ಹಲವು ಕಾಯ್ದೆ, ಕಾರ್ಯಕ್ರಮ, ಯೋಜನೆಗಳನ್ನ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ನಂತರ ದುರ್ಬಲಗೊಳಿಸಿದೆ ಅಥವಾ ಹೆಸರನ್ನ ಬದಲಿಸಿ ತನ್ನದು ಅಂತ ಹೇಳಿಕೊಂಡಿದೆ. ನರೇಗಾ ಯೋಜನೆ ಕಾಂಗ್ರೆಸ್ ವೈಫಲ್ಯದ ಸ್ಮಾರಕ ಅಂತ ಒಮ್ಮೆ ಸಂಸತ್ತಿನಲ್ಲೇ ಹೇಳಿ ಚುಚ್ಚಿದ್ದ ಪ್ರಧಾನಿ ಮೋದಿ ಕೋವಿಡ್ ಲಾಕ್ಡೌನ್ ಬಳಿಕ ಸಂಕಷ್ಟಕ್ಕೆ ಸಿಲುಕಿದ ಜನತೆಗೆ ನೆರವಾಗೋಕೆ ಮೊರೆ ಹೋಗಿತ್ತು ಇದೇ ನರೇಗಾ ಯೋಜನೆಗೆ. ಸೋನಿಯಾ ಗಾಂಧಿ ಹಿನ್ನೆಲೆ 1946ರ ಡಿಸೆಂಬರ್ 9ರಂದು ಇಟಲಿಯ ವಿನ್ಸೆಂಜಾ ಬಳಿಯ ಚಿಕ್ಕ ಹಳ್ಳಿಯಲ್ಲಿ ರೋಮನ್ ಕ್ಯಾಥೋಲಿಕ್ ಕುಟುಂಬದಲ್ಲಿ ಸೋನಿಯಾ ಗಾಂಧಿ ಹುಟ್ಟಿದ್ರು. ತಂದೆ ಸ್ಟೆಫಾನೋ ಮತ್ತು ತಾಯಿ ಪಾವೊಲೋ ಮೈನೋ. ಅವರಿಗೆ 2 ತಂಗಿಯರು. ಬಾಲ್ಯ ಶಿಕ್ಷಣವನ್ನ ಟ್ಯೂರಿನ್ ಬಳಿ ಮುಗಿಸಿದ ಸೋನಿಯಾ ನಂತರ ಇಂಗ್ಲೆಂಡಿನ ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯದ ಭಾಷಾ ಶಾಲೆಯೊಂದಕ್ಕೆ ಸೇರಿದ್ರು. ಅದೇ ವಿಶ್ವವಿದ್ಯಾನಿಲಯದ ಟ್ರಿನಿಟಿ ಕಾಲೇಜಿನಲ್ಲಿ ಕಲಿತಾ ಇದ್ದ ರಾಜೀವ್ ಗಾಂಧಿ ಅವರ ಪರಿಚಯ ವಿಶ್ವವಿದ್ಯಾನಿಲಯದ ಕ್ಯಾಂಟೀನ್ನಲ್ಲಿ ಆಯಿತು. ಅಲ್ಲಿ ಹಲವಾರು ವಿದ್ಯಾರ್ಥಿಗಳಂತೆ ಸೋನಿಯಾ ಶಿಕ್ಷಣದ ವೆಚ್ಚ ಸರಿಹೊಂದಿಸೋಕೆ ಅರೆಕಾಲಿಕ ಪರಿಚಾರಿಕೆಯಾಗಿ ಕೆಲಸ ಮಾಡ್ತಿದ್ರು. ಪರಿಚಯ ಪ್ರೇಮಕ್ಕೆ ತಿರುಗಿ 1966ರಲ್ಲಿ ರಾಜೀವ್ ಗಾಂಧಿ ಅವರನ್ನ ಮದುವೆಯಾದ್ರು. ರಾಜೀವ್ ಗಾಂಧಿ ರಾಜಕೀಯದಿಂದ ದೂರ ಉಳಿದಿದ್ದು ಏರ್ ಇಂಡಿಯಾದಲ್ಲಿ ಪೈಲಟ್ ಆಗಿದ್ರು. ಈ ಸಮಯದಲ್ಲಿ ಸೋನಿಯಾ ಯಾವುದೇ ರೀತಿಯಲ್ಲಿ ಸಾರ್ವಜನಿಕ ಜೀವನವನ್ನ ಪ್ರವೇಶ ಮಾಡಲಿಲ್ಲ. ರಾಜೀವ್ ಗಾಂಧಿ ಅವರ ತಮ್ಮ ಸಂಜಯ್ ಗಾಂಧಿ 1980ರ ಜೂನ್ 23ರಂದು ಸೆಸ್ನಾ ವಿಮಾನ ಅಪಘಾತದಲ್ಲಿ ಮೃತಪಟ್ಟ ಬಳಿಕ ಅವರು 1982ರಲ್ಲಿ ರಾಜಕೀಯ ಪ್ರವೇಶಿಸಲೇಬೇಕಾಯಿತು. ರಾಜೀವ್ ಪ್ರಧಾನಿಯಾದ ಬಳಿಕವಷ್ಟೇ ಸೋನಿಯಾ ಅವರ ಜೊತೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿತ್ತು. ಹಣಬಲ, ದ್ವೇಷ ರಾಜಕೀಯ ಅಬ್ಬರದ ಪ್ರಚಾರದ ಎದುರು ಮಂಕಾದ ಸೋನಿಯಾ ಕಾಂಗ್ರೆಸ್ ನಾಯಕಿಯಾಗಿ ಯುಪಿಎ ಅಧ್ಯಕ್ಷೆಯಾಗಿ ಅವರು ಸಾಕಷ್ಟು ಸಮರ್ಥವಾಗಿ ನಿಭಾಯಿಸಿದ್ರು. ಶರದ್ ಪವಾರ್, ಪಿಎ ಸಂಗ್ಮಾ ಮುಂತಾದ ಪ್ರಭಾವಿಗಳ ಬಂಡಾಯವನ್ನ ದಿಟ್ಟವಾಗಿ ಎದುರಿಸಿದ್ರು. ಪಕ್ಷ ನುಚ್ಚು ನೂರಾಗದಂತೆ ತಪ್ಪಿಸಿದ್ರು. 2014ರಲ್ಲಿ ನರೇಂದ್ರ ಮೋದಿ ಸರ್ಕಾರ ಬಂದು ದೇಶದಲ್ಲಿ ಹಣಬಲದ ದ್ವೇಷ ರಾಜಕೀಯ ಪೂರ್ಣ ಪ್ರಾಬಲ್ಯ ಬಂದು ಅದುವೇ ರಾಜಕಾರಣದ ರೀತಿ ನೀತಿ ಅಂತ ಅನ್ಸದ ಮೇಲೆ, ಸುಳ್ಳು ಮತ್ತು ಅಪಪ್ರಚಾರವೇ ಚುನಾವಣಾ ಪ್ರಚಾರದ ರಣತಂತ್ರ ಅಂದಾದ ಮೇಲೆ, ಸೋಷಿಯಲ್ ಮೀಡಿಯಾ ಹಾಗೂ ಪ್ರಾಯೋಜಿತ ಮೀಡಿಯಾಗಳು ಬಿಂಬಿಸುವ ಇಮೇಜೇ ನಿಜವಾದ ಜನನಾಯಕನ ವರ್ಚಸ್ಸು ಅಂತಾದ ಮೇಲಷ್ಟೇ ಕನಿಷ್ಠ ಉದ್ದೇಶದಲ್ಲಾದರೂ ಪ್ರಾಮಾಣಿಕತೆ ಹೊಂದಿರುವ ಸೋನಿಯಾ ಗಾಂಧಿ ನಾಯಕತ್ವ ಸಪ್ಪೆಯಾಗಿ ಕಾಣೋಕೆ ಆರಂಭ ಆಯಿತು. ಹಣ ಮತ್ತು ಅಧಿಕಾರದಾಹದ ಆಸೆ ಬಡುಕ ಭಟ್ಟಂಗಿ ಕಾಂಗ್ರೆಸ್ ನಾಯಕರ ನಡುವೆ ಅವರ ಮಕ್ಕಳಾದ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಇಂದು ಅದೇ ಬಿಕ್ಕಟ್ಟು ಎದುರಿಸುತ್ತಿದ್ದಾರೆ. ಭ್ರಷ್ಟಾಚಾರದ ಆರೋಪ, ವೈಯಕ್ತಿಕ ದಾಳಿಗಳು. ಸೋನಿಯಾರ ರಾಜಕೀಯ ಪ್ರವೇಶದ ನಂತರವೇ ಅವರ ಮೇಲೆ ವೈಯಕ್ತಿಕ ದಾಳಿಗಳು ತೀರಾ ಹೆಚ್ಚಾದವು. ಬೋಫೋರ್ಸ್ ಹಗರಣದಲ್ಲಿ ಇಟಲಿಯ ಉದ್ಯಮಿ ಒಟ್ಟಾವಿಯೋ ಕಟ್ರೋಚಿ ಜೊತೆ ಅವರ ಹೆಸರನ್ನ ಥಳುಕು ಹಾಕೋಕೆ ಬಿಜೆಪಿ ಯತ್ನಿಸಿತು. ಯುಪಿಎ 2ನೇ ಅವಧಿಯಲ್ಲಿ ಅದರ ಮೇಲೆ ಬಂದ ಎಲ್ಲ ಭ್ರಷ್ಟಾಚಾರ ಆರೋಪಗಳಲ್ಲೂ ಸೋನಿಯಾ ಹಾಗೂ ಅವರ ಮಕ್ಕಳು ಪರೋಕ್ಷ ಫಲಾನುಭವಿಗಳು ಅಂತ ಆರೋಪಿಸಲಾಯಿತು. ಸೋನಿಯಾ ತನ್ನ ಇತಿಮಿತಿಗಳ ನಡುವೆನೂ ಅಸಾಧಾರಣ ಧೈರ್ಯ, ಸಂಯಮ ತೋರಿದ, ಸದಾ ಜಾತ್ಯತೀತತೆ, ಧರ್ಮ ಸಮಾನತೆ, ಹಿಂದೂ ಮುಸ್ಲಿಂ ಏಕತೆ, ಜನಪ್ರೀತಿ ಮುಂತಾದ ಸಾಂವಿಧಾನಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಅನುಸರಿಸಿದ ವಿಶಿಷ್ಟ ವ್ಯಕ್ತಿತ್ವದ ಪ್ರಭಾವಿ ನಾಯಕಿಯಾಗಿ ಇತಿಹಾಸದಲ್ಲಿ ದಾಖಲಾಗ್ತಾರೆ. ಇನ್ನು ಮನೆ ಮಗಳಾಗಿ, ಸೊಸೆಯಾಗಿ, ತಾಯಿಯಾಗಿ, ಒಬ್ಬ ಅಪ್ಪಟ ಭಾರತೀಯ ಗೃಹಿಣಿಯಾಗಿನೂ ದೇಶದ ಜನಮನದಲ್ಲಿ ಎಂದೆಂದೂ ಉಳಿದುಕೊಳ್ತಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.